सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज ಜೀವನ ಈ ಜೀವನ ಎದ್ದೇಳು, ಸ್ಕೂಲಿಗೆ ಟೈಮ್ ಆಗ್ತಿದೆ, ಎದ್ದೇಳು. ಅಮ್ಮ ಯಾಕೋ ಏನೋ ಸುಸ್ತಾಗ್ತಿದೆ ಅಮ್ಮ. ಸುಸ್ತಾಗ್ತಿದೆಯಾ? ಅಯ್ಯೋ ಅಯ್ಯೋ, ಜ್ವರ ಬಂದ್ಬಿಟ್ಟಿದೆಯಲ್ಲೋ. ಅದೇ ಅತ್ತೆ ಹೇಳ್ತೀನಿ. ಅತ್ತೆ ಅತ್ತೆ, ಜೀವನ್ಗೆ ಜ್ವರ ಬಂದ್ಬಿಟ್ಟಿದೆ ಅತ್ತೆ. ಹೌದೇನೆ, ನಾಗಪ್ಪನ ಗುಡಿಗೆ ಅತ್ತೆ ಹೊತ್ಕೊಂಡಿದ್ರಲ್ಲ, ಅತ್ತೆ ತೀರಿಸ್ ಬಂದ್ರ? ಇಲ್ಲ ಅತ್ತೆ, ಫಸ್ಟ್ ಹೋಗಿ ಅತ್ತೆ ತೀರಿಸ್ಕೊ ಹೋಗು. ಎದ್ದೇಳು ಜೀವನ, ನಾಗಪ್ಪನ ದೇವಸ್ಥಾನಕ್ಕೆ ಹೋಗೋಣ, ಎದ್ದೇಳು. ತಗೊಳ್ಳೋ, ಹೊಚ್ಕೊಳ್ಳೋ. ಪೂಜೆ ಮಾಡು. ಹೂವ ತಗೊಳ್ಳೋ, ಹೂ ಹಿಡ್ಕೊಳ್ಳೋ. ಮನೆಗೆ ಹೋಗೋಣ. ಕೈ ಮುಗಿ. ಜೀವನ ಈ ಜೀವನ ಇವತ್ತು ಮಾಡ್ಕೊಂಡಿದೆಯಲ್ಲ, ಎದ್ದೇಳು. ಇವತ್ತು ಸುಸ್ತಾಗ್ತಿದೆ ಅಮ್ಮ. ಅಯ್ಯೋ, ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿವಲ್ಲೋ, ಅರಸಿಗೆ ತೀರಿಸ್ಕೊಂಡಿವಲ್ಲೋ. ಅಯ್ಯೋ, ಇನ್ನೂ ಜ್ವರ ಇದೆಯಲ್ಲೋ. ಅತ್ತೆ ಅತ್ತೆ, ಜೀವನಿಗೆ ಇನ್ನೂ ಜ್ವರ ಬಿಟ್ಟಿಲ್ಲ ಅತ್ತೆ. ಹೌದೇ, ಇನ್ನೂ ಹುಷಾರಾಗಿಲ್ಲ? ಇಲ್ಲ ಅತ್ತೆ, ನಿನ್ನೆ ನಾಗಪ್ಪನ ದೇವಸ್ಥಾನಕ್ಕೆ ಹೋಗಿ ಅರ್ಕೆ ತೀರಿಸ್ಕೊಂಡಿದೀವಲ್ಲ. ಹಾಗಾದ್ರೆ ಗುಡಿಗೆ ಸ್ವಾಮೀಜಿ ಇರ್ತಾರಲ್ಲ, ಅವ್ರನ್ನ ಕರೆಸು. ಹಾ ಅತ್ತೆ. ಮಂತ್ರವಾದಿಗಳೇ, ನನ್ನ ಮಗಳಿಗೆ 2 ದಿವಸದಿಂದ ಜ್ವರನೇ ಬಿಟ್ಟಿಲ್ಲ, ಸ್ವಲ್ಪ ಬಂದು ನೋಡ್ತೀರಾ? ಬರ್ತೀನಿ, ನಡೆಯ. ತಡಿ. ಬನ್ನಿ ಸ್ವಾಮೀಜಿ, ಬನ್ನಿ. ಎದ್ದೇಳಪ್ಪ. ಯಾವ್ದೋ ಒಂದು ಕಾಟ ಇದೆ. ಹೌದಾ ಸ್ವಾಮೀಜಿ? ಹಾಂ, ಮೂವ್ ಹಟ್, ಮೂವ್ ಹಟ್. ಹಾಂ, ಮೂವ್ ಹಟ್. ನಿಮ್ಮ ಮುಂದೆ ಸರಿ ಆಗುತ್ತೆ. ಧನ್ಯವಾದಗಳು ಸ್ವಾಮೀಜಿ, ನನ್ನ ಮಗನ ಬಂದು ನೋಡಿದ್ದಕ್ಕೆ. ಜೀವನ ಜೀವನ ಬನ್ನಿ ಮೇಡಮ್ ಅವರೇ, ಬನ್ನಿ. ಯಾಕೆ ಜೀವನ್ 2 ದಿವಸದಿಂದ ಸ್ಕೂಲಿಗೆ ಬಂದಿಲ್ಲ? ಅಯ್ಯೋ, ಜೀವನ್ಗೆ 2 ದಿವಸದಿಂದ ಜ್ವರ ಬಂದ್ಬಿಟ್ಟಿದೆ ಮೇಡಮ್ ಅವರೇ. ಆಸ್ಪತ್ರೆಗೆ ಹೋಗಿದ್ದ? ಇಲ್ಲ ಮೇಡಮ್ ಅವರೇ, ನಾಗಪ್ಪನ ದೇವಸ್ಥಾನಕ್ಕೆ ಹೋಗಿ ಮಂತ್ರವಾದಿ ಕರ್ಸಿದ್ದೀವಿ ಮೇಡಮ್ ಅವರೇ. ಅಲ್ಲಮ್ಮ, ನಿಮಗೆ ಬುದ್ಧಿ ಆಯ್ತಾ ಇಲ್ವಾ? ಇದು ವೈರಸ್ನಿಂದ ಬಂದಿರೋದು, ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಆಯ್ತು ಮೇಡಮ್ ಅವರೇ, ಹೋಗ್ತೀವಿ. ಇದ್ದೇಳು, ಆಸ್ಪತ್ರೆಗೆ ಹೋಗೋಣ. ಇದ್ದೇಳು ಜೀವನ್. ಯಾರೂ ಸಹ ಇಂತಹ ಮೂಢನಂಬಿಕೆಗಳಿಗೆ ಬಲಿಯಾಗಬೇಡಿ. ನಮಗೆ ಬರುವ ಅನೇಕ ರೋಗಗಳಿಗೆ ಸೂಕ್ಷ್ಮಾಣುಜೀವಿಗಳೇ ಕಾರಣವಾಗಿದೆ. ಸೂಕ್ಷ್ಮಜೀವಿಗಳು ಎಂದರೆ ಬರಿಗಣ್ಣಿಗೆ ಕಾಣಿಸದೆ ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ನೋಡಬಹುದಾದ ಜೀವಿಗಳು. ಇವುಗಳಲ್ಲಿ ಅನೇಕ ವಿಧಗಳಿವೆ. ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಪ್ರೋಟೋಜೋಮಗಳು, ಶೈವಲಗಳು. ಇವುಗಳನ್ನು ಮೈಕ್ರಾನ್ ಎಂಬ ಮೂಲಮಾನದಿಂದ ಅಳೆಯುತ್ತದೆ. 1 ಮಿಲಿಮೀಟರ್ ಸಾವಿರದ 1ನೇ ಭಾಗವನ್ನು ಮೈಕ್ರಾನ್ ಎನ್ನುತ್ತೇವೆ. ಸೂಕ್ಷ್ಮಜೀವಿಗಳು ಅನೇಕ ರೋಗಗಳನ್ನು ಉಂಟು ಮಾಡುವುದರ ಮೂಲಕ ಶತ್ರುಗಳಾಗಿದ್ದಾರೆ. ಹಾಗೆಯೇ ಅನೇಕ ಉಪಕಾರಗಳನ್ನು ಮಾಡುವ ಮಿತ್ರರೂ ಆಗಿದ್ದಾರೆ. ನಾನು ಈಗ ವೈರಸ್ ಬಗ್ಗೆ ನನಗೆ ತಿಳಿದಿರುವ ವಿಷಯಗಳನ್ನು ಹೇಳುತ್ತೇನೆ.
ನನ್ನ ಹೆಸರು ಪ್ರಜ್ಞಾ ಕೆಪಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಗುರುದೇವ ಪ್ರೌಢಶಾಲೆ ಕಮ್ಮತ್ತಹಳ್ಳಿ. ನಾನು ವೈರಸ್ಗಳ ಬಗ್ಗೆ ಹೇಳುತ್ತೇನೆ. ವೈರಸ್ಗಳು ಸೂಕ್ಷ್ಮ ಜೀವಿಗಳ ಅತ್ಯಂತ ಚಿಕ್ಕ ಜೀವಿಗಳು. ಇವುಗಳನ್ನು ಸೂಕ್ಷ್ಮದರ್ಶಕ ಯಂತ್ರಗಳಿಂದ ನೋಡಲು ಸ್ಪಷ್ಟವಾಗಿ ಕಾಣುವುದಿಲ್ಲ. ಜೀವಕೋಶಗಳಲ್ಲಿ ಇವು ಅತಿಥೇಯ ಜೀವಕೋಶಗಳಲ್ಲಿ ಮತ್ತು ಜೀವಿಗಳಲ್ಲಿ ಮಾತ್ರ ಜೀವನ ನಡೆಸಬಲ್ಲವು. ಇವು ದಡಾರ, ಸಿತಾಳೆ ಸಿಡುಬು, ಪೋಲಿಯೋಗಳಂತಹ ರೋಗಗಳನ್ನು ತರುತ್ತದೆ. ಕೆಲವು ಮಾರಣಾಂತಿಕ ರೋಗಗಳು ನಿಮಗೆ ನೆನಪಿರಬಹುದು. 4 ಮತ್ತು 5ನೇ ತರಗತಿಯಲ್ಲಿದ್ದಾಗ ನಾವು ಕೊರೋನಾ ರೋಗದಿಂದ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೇವೆ. ಲಕ್ಷಾಂತರ ಜನರ ಪ್ರಾಣ ಹಾನಿಯಾಗಿದ್ದದ್ದು ನೋಡಿರಬಹುದು. ಹಾಗೂ ನಾವು 2 ವರ್ಷ ಶಾಲೆಗೆ ಬಂದಿದ್ದದ್ದು ನಮಗೆ ನೆನಪಿದೆ. ಇಂತಹ ವೈರಸ್ಗಳು ಹರಡುವ ಮಾರ್ಗಗಳನ್ನು ಸೂಚಿಸುತ್ತದೆ. ಆದ್ದರಿಂದ ನಾವು ಇಂತಹ ರೋಗಗಳನ್ನು ತಿಳಿದುಕೊಂಡು ಜಾಗರೂಕವಾಗಿರಬೇಕು. ದಡಾರದ ವೈರಸ್ ಗಾಳಿ ಮೂಲಕ ಹರಡುತ್ತದೆ. ಸಿತಾಳೆ ಸಿಡುಬು ವೈರಸ್ ಗಾಳಿ ಮೂಲಕ ಹರಡುತ್ತದೆ. ಪೋಲಿಯೋ ವೈರಸ್ ಕೂಡ ಗಾಳಿ ಮತ್ತು ನೀರಿನಿಂದ ಹರಡುತ್ತದೆ. ವೈರಸ್ಗಳ ಚಿತ್ರಗಳು. ಧನ್ಯವಾದಗಳು. ನನ್ನ ಹೆಸರು ಚೈತ್ರ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಗುರುದೇವ ಪ್ರೌಢಶಾಲೆ ಕಮ್ಮತ್ತಹಳ್ಳಿ. ನಾನು ಈಗ ಬ್ಯಾಕ್ಟೀರಿಯಾಗಳ ಬಗ್ಗೆ ಹೇಳುತ್ತೇನೆ. ಬ್ಯಾಕ್ಟೀರಿಯಾಗಳು ಸಹ ಸೂಕ್ಷ್ಮಜೀವಿಗಳ ವರ್ಗಕ್ಕೆ. ಇವು ಸಹ ಅನೇಕ ರೋಗಗಳನ್ನು ಉಂಟುಮಾಡುತ್ತವೆ. ಈಗ ನೀವು ಬ್ಯಾಕ್ಟೀರಿಯಾಗಳ ಚಿತ್ರವನ್ನು ನೋಡುತ್ತಿರುವಿರಿ. ಇವು ಉಂಟುಮಾಡುವ ರೋಗಗಳೆಂದರೆ ಕ್ಷಯರೋಗ, ಕಾಲರಾ ರೋಗ ಮತ್ತು ವಿಷಮ ಶೀತ ಜ್ವರ. ಇವು ಸಹ ಅನೇಕ ವಿಧಾನಗಳಿಂದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಅವುಗಳೆಂದರೆ ಕ್ಷಯರೋಗ ಗಾಳಿಯ ಮೂಲಕ ಹರಡುತ್ತದೆ. ಕಾಲರಾ ರೋಗ ಗಾಳಿಯ ಮೂಲಕ ಗಾಳಿಯ ಮತ್ತು ನೀರಿನಿಂದ ಹರಡುತ್ತದೆ. ವಿಷಮ ಶೀತ ಜ್ವರ ರೋಗ ನೀರು ಮತ್ತು ಆಹಾರದಿಂದ ಬರುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಸುಪ್ರಿಯಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆಯ ಹೆಸರು ಶ್ರೀ ಗುರುದೇವ ಪ್ರೌಢಶಾಲೆ ಕಮ್ಮತ್ತಹಳ್ಳಿ. ನಾನು ಈಗ ಶಿಲೀಂಧ್ರಗಳ ಬಗ್ಗೆ ಹೇಳುತ್ತೇನೆ. ಶಿಲೀಂಧ್ರಗಳು ಸಾಮಾನ್ಯವಾಗಿ ಗಾಳಿಯಲ್ಲಿ ಕಂಡುಬರುತ್ತವೆ. ಇವು ಅನೇಕ ರೀತಿಯ ಚರ್ಮ ರೋಗಗಳನ್ನು ಉಂಟುಮಾಡುತ್ತವೆ. ಅಲ್ಲದೆ ಆಹಾರ ಪದಾರ್ಥಗಳು, ತರಕಾರಿ, ಹಣ್ಣುಗಳು, ಸೊಪ್ಪುಗಳು, ಚರ್ಮದ ವಸ್ತುಗಳು ಇತ್ಯಾದಿಗಳನ್ನು ಬೂಸ್ಟ್ ಇಡುವುದರ ಮೂಲಕ ಹಾಳು ಮಾಡುತ್ತವೆ. ಶಿಲೀಂಧ್ರಗಳು ಸಾಮಾನ್ಯವಾಗಿ ಕೊಳೆಯುತ್ತಿರುವ ವಸ್ತುಗಳ ಮೇಲೆ ಬೆಳೆಯುತ್ತವೆ. ನಾನು ಈಗ ಶಿಲೀಂಧ್ರದ ಚಿತ್ರವನ್ನು ತೋರಿಸುತ್ತಿದ್ದೇನೆ. ನಾವು ಈ ರೀತಿ ತಿಪ್ಪೆಯಲ್ಲಿ ಬೆಳೆದಿರುವ ಶಿಲೀಂಧ್ರಗಳನ್ನು ನಿಮಗೆ ತೋರಿಸುತ್ತಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಇಂಚರ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆ ಶ್ರೀ ಗುರುದೇವ ಪ್ರೌಢಶಾಲೆ ಕಮ್ಮತ್ತಹಳ್ಳಿ. ಈ ದಿನ ನಾನು ಪ್ರೋಟೋಜೋವಗಳ ಬಗ್ಗೆ ಹೇಳುತ್ತೇನೆ. ಪ್ರೋಟೋಜೋವಗಳು ಸಾಮಾನ್ಯವಾಗಿ ಒಂದು ಕೋಶವನ್ನು ಹೊಂದಿರುತ್ತವೆ. ಒಂದು ಕೋಶ ಎಲ್ಲಿ ಜೀವಕ್ರಿಯೆಗಳನ್ನು ನಡೆಸುತ್ತದೆ ಎಂದರೆ ಉದಾಹರಣೆ ಅಮೀಬಾ, ಯುಗ್ಲೀನ, ಪ್ಯಾರಾಮೀಸಿಯಂ. ಮತ್ತು ಪ್ಲಾಸ್ಮೋಡಿಯಂ. ಮತ್ತು ಇತ್ಯಾದಿಗಳು. ಎಂಟಮೀಬಾ ಹಿಸ್ಟೋಲಿಕ್ ಎಂಬ ಏಕಕೋಶ ಜೀವಿಯಿಂದ ಆಮಶಂಕೆ ರೋಗ ಉಂಟಾಗುತ್ತದೆ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಎಂಬ ವೈವಾಕ್ಸ್ ಎಂಬ ಜೀವಿಯಿಂದ ಮಲೇರಿಯಾ ರೋಗ ಉಂಟಾಗುತ್ತದೆ. ಸ್ನೇಹಿತರು ರೋಗ ಉಂಟು ಮಾಡುವ ಜೀವಿಗಳು. ಸ್ನೇಹಿತರೆ ರೋಗ ಉಂಟು ಮಾಡುವ ಜೀವಿಗಳು
ಏಕಕೋಶ ಜೀವಿಗಳಾದರೆ ಹರಡುವ ಮಾರ್ಗಗಳು ಅನೇಕ. ಪ್ಲಾಸ್ಮೋಡಿಯಂ ಮಲೇರಿಯಾ ರೋಗವನ್ನು ಉಂಟುಮಾಡುವ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಆದ್ದರಿಂದ ನಾವು ವಾಸಿಸುವ ಪ್ರದೇಶದ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಹಾಗೂ ಮಲಗುವಾಗ ಸೊಳ್ಳೆ ಪರದೆ ಬಳಸಬೇಕು. ಹಾಗೆಯೇ ಆಮಶಂಕೆ ರೋಗವು ಕಲುಷಿತ ನೀರು ಮತ್ತು ಆಹಾರದಿಂದ ಹರಡುತ್ತದೆ. ಆದ್ದರಿಂದ ಶುದ್ಧವಾದ ಅಥವಾ ಕಾಯಿಸಿ ಆರಿಸಿದ ನೀರನ್ನು ಕುಡಿಯಬೇಕು. ಶುದ್ಧವಾದ ಆಹಾರವನ್ನು ಸೇವಿಸಬೇಕು. ದೇವರ ಸನ್ನಿಧಿಗೆ ಹೋದಾಗ ಎಲ್ಲೆಂದರಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು. ತೆರೆದಿಟ್ಟ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. ರೋಗ ಇರುವವರು ಬಯಲಿನಲ್ಲಿ ಮಲ ವಿಸರ್ಜನೆ ಮಾಡಿದಾಗ ಅದರ ಮೇಲೆ ಕುಳಿತ ನೊಣದ ಕಾಲುಗಳಿಗೆ ರೋಗಾಣುಗಳು ಅಂಟಿಕೊಳ್ಳುತ್ತವೆ. ಅದೇ ನೊಣ ಸಿಹಿ ತಿಂಡಿಯ ಮೇಲೆ ಕುಳಿತುಕೊಂಡಾಗ ನೊಣದ ಕಾಲುಗಳಿಗೆ ಅಂಟಿದ ರೋಗಾಣುಗಳ ಸಿಹಿ ತಿಂಡಿಯನ್ನು ಸೇರುತ್ತದೆ. ಇಂತಹ ಆಹಾರವನ್ನು ನಾವು ಸೇವಿಸಿದರೆ ನಮ್ಮ ದೇಹದೊಳಗೆ ರೋಗಾಣುಗಳು ಪ್ರವೇಶಿಸಿ ನಮಗೆ ರೋಗವನ್ನು ತರುತ್ತವೆ. ಅದೇ ರೀತಿ ಮಲೇರಿಯಾ ಜ್ವರ ಇರುವ ರೋಗಿಯನ್ನು ಸೊಳ್ಳೆ ಕಡಿದಾಗ ರೋಗಾಣುಗಳು ಸೊಳ್ಳೆಯ ದೇಹವನ್ನು ಸೇರುತ್ತವೆ. ಅದೇ ಸೊಳ್ಳೆ ನಮಗೆ ಕಡಿದಾಗ ಸೊಳ್ಳೆಯಿಂದ ರೋಗಾಣುಗಳು ನಮ್ಮ ದೇಹವನ್ನು ಸೇರಿ ನಮಗೆ ರೋಗ ತರುತ್ತವೆ. ಆದ್ದರಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ರೋಗ ಬರದಂತೆ ನೋಡಿಕೊಳ್ಳಬೇಕು. ಧನ್ಯವಾದಗಳು. ನನ್ನ ಹೆಸರು ಜೀವನಗೌಡ. ಸ್ನೇಹಿತರೆ, ಇದುವರೆಗೂ ನನ್ನ ಸಹಪಾಠಿಗಳು ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ರೋಗಗಳನ್ನು ಮತ್ತು ಅದರ ಅನುಕೂಲಗಳ ಬಗ್ಗೆ ತಿಳಿಸಿದರು. ನನ್ನ ಹೆಸರು ಜೀವನಗೌಡ. ಸ್ನೇಹಿತರೆ, ಇದುವರೆಗೂ ನನ್ನ ಸಹಪಾಠಿಗಳು ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ರೋಗಗಳು ಮತ್ತು ಅನಾನುಕೂಲಗಳ ಬಗ್ಗೆ ತಿಳಿಸಿದರು. ಆದರೆ ಅನೇಕ ಸೂಕ್ಷ್ಮ ಜೀವಿಗಳು ನಮಗೆ ಮಿತ್ರರಾಗಿದ್ದಾರೆ. ಅಂದರೆ ನಮಗೆ ಅನೇಕ ರೀತಿಯಲ್ಲಿ ಅನುಕೂಲಗಳನ್ನು ಒದಗಿಸಿವೆ. ಅವುಗಳನ್ನು ಸ್ನೇಹಿ ಸೂಕ್ಷ್ಮ ಜೀವಿಗಳು ಎನ್ನಬಹುದು. ಉದಾಹರಣೆಗೆ, ನಾವು ಊಟಕ್ಕೆ ಬಳಸುವ ರುಚಿಯಾದ ಮೊಸರು ಸೂಕ್ಷ್ಮ ಜೀವಿಗಳಿಂದ ತಯಾರಾಗುತ್ತದೆ. ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರನ್ನಾಗಿಸುತ್ತದೆ. ನೀವು ಚಿತ್ರದಲ್ಲಿ ನೋಡುತ್ತಿರುವ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳು. ಅದೇ ರೀತಿ ನಮಗೆ ಗೊತ್ತಿರುವ ಹಾಗೆ ಬ್ರೆಡ್ ಮತ್ತು ಕೇಕ್ಗಳು ಎಷ್ಟೊಂದು ಮೃದುವಾಗಿರುತ್ತವೆ ಅಲ್ಲದೆ? ಅದಕ್ಕೆ ಕಾರಣ ಈಸ್ಟ್ ಎಂಬ ಶಿಲೀಂಧ್ರದ ವಿಧ. ಇದು ಹುದುಗುವಿಕೆ ಕ್ರಿಯೆಯಲ್ಲಿ ಪಾತ್ರವಹಿಸುತ್ತದೆ. ಚಿತ್ರ ಹುದುಗುವಿಕೆ ಕ್ರಿಯೆಯಲ್ಲಿ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಳಸಿಕೊಳ್ಳಲಾಗುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಮದ್ಯ, ವೈನ್, ಅಸಿಟಿಕ್ ಆಮ್ಲಗಳ ತಯಾರಿಕೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಹುದುಗುವಿಕೆ ಕ್ರಿಯೆಯನ್ನು ಕಂಡುಹಿಡಿದ ಕೀರ್ತಿ ಲೂಯಿಸ್ ಪ್ಯಾಶ್ಚರ್ ಸಲ್ಲುತ್ತದೆ. ಹಲವಾರು ಔಷಧಿಗಳನ್ನು ಸೂಕ್ಷ್ಮ ಜೀವಿಗಳಿಂದ ಪಡೆಯಲಾಗುತ್ತದೆ. ಇವುಗಳನ್ನು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗುತ್ತದೆ. ಅದೇ ರೀತಿ ಕೆಲವು ನಿರ್ದಿಷ್ಟ ಸೂಕ್ಷ್ಮ ಜೀವಿಗಳನ್ನು ಬಳಸಿಕೊಂಡು ಪ್ರತಿಕಾಯಗಳನ್ನು ಉತ್ಪಾದಿಸಿ ರೋಗಗಳನ್ನು ಗುಣಪಡಿಸಲಾಗುತ್ತದೆ. ಸ್ನೇಹಿತರೆ, 1926ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಶಿಲೀಂಧ್ರಗಳಿಂದ ಪೆನ್ಸಿಲಿನ್ ಔಷಧಿಯನ್ನು ತಯಾರಿಸಿದರು. ಮಣ್ಣಿನಲ್ಲಿ ನೈಟ್ರೋಜನ್ ಅಂಶವನ್ನು ಹೆಚ್ಚಿಸುವುದು ಸೂಕ್ಷ್ಮಾಣು ಜೀವಿಗಳೇ.
ಸ್ನೇಹಿತರೆ, ಸೂಕ್ಷ್ಮಾಣುಜೀವಿಗಳು ಉನ್ನತವಾದ ಒಂದು ಕೆಲಸವನ್ನು ನಿರ್ವಹಿಸುತ್ತವೆ. ಅದೇನೆಂದರೆ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ದೇಹವನ್ನು ಕೊಳೆಸುತ್ತವೆ. ಈ ಕಾರ್ಯವನ್ನು ಮಾಡದಿದ್ದರೆ ಭೂಮಿಯ ಮೇಲ್ಭಾಗದಲ್ಲಿ ಸತ್ತ ದೇಹಗಳಿಂದ ತುಂಬಿ ಅನೇಕ ರೋಗರುಜಿನಗಳು ಉಂಟಾಗಿ ಬಹುಶಃ ಜೀವಿಗಳು ಇಲ್ಲದಂತಾಗುತ್ತಿತ್ತು. ನಮ್ಮ ಕಣ್ಣಿಗೆ ಕಾಣದಿದ್ದರೂ ಇಷ್ಟೆಲ್ಲ ಉಪಯೋಗವನ್ನು ಮಾಡುತ್ತಿರುವ ಸೂಕ್ಷ್ಮ ಜೀವಿಗಳಿಗೆ ನಮ್ಮೆಲ್ಲರಿಂದ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಆಹಾರದ ಸಂರಕ್ಷಣೆ. ಕೆಲವು ಸೂಕ್ಷ್ಮ ಜೀವಿಗಳಿಂದಾಗಿ ಹಾಳಾದ ಆಹಾರದ ಸೇವನೆಯಿಂದ ಆಹಾರ ವಿಷಮಯ ಎಂಬ ಪರಿಸ್ಥಿತಿಗೆ ಉಂಟಾಗುತ್ತದೆ. ನಮ್ಮ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮ ಜೀವಿಗಳು ಕೆಲವೊಮ್ಮೆ ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ. ಇವುಗಳು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ಗಂಭೀರವಾದ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟುಮಾಡುತ್ತವೆ. ಆದ್ದರಿಂದ ಆಹಾರವು ಹಾಳಾಗುವುದನ್ನು ತಪ್ಪಿಸಲು ನಾವು ಆಹಾರವನ್ನು ಸಂರಕ್ಷಿಸುವುದು ಅತ್ಯಂತ ಪ್ರಮುಖವಾಗಿದೆ. ಆಹಾರದ ಸಂರಕ್ಷಣೆ ಮಾಡುವ ವಿಧಾನಗಳು. ಮೊದಲನೆಯ ವಿಧಾನ ರಾಸಾಯನಿಕ ವಿಧಾನ. ಅಡುಗೆ ಉಪ್ಪಿನಿಂದ ಸಂರಕ್ಷಣೆ, ಸಕ್ಕರೆಯಿಂದ ಸಂರಕ್ಷಣೆ, ಎಣ್ಣೆ ಮತ್ತು ವಿನೆಗರ್ ಸಂರಕ್ಷಣೆ, ಶಾಖ ಮತ್ತು ತಂಪು ವಿಧಾನ. ಮೊದಲನೇ ವಿಧಾನ ಆಗಿರ್ತಕ್ಕಂತಹ ರಾಸಾಯನಿಕ ವಿಧಾನ ಉಪ್ಪು ಮತ್ತು ಖಾದ್ಯ ತೈಲಗಳು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳಿಗೆ. ಆದ್ದರಿಂದ ಅವುಗಳು ಸಂರಕ್ಷಕಗಳು ಎನ್ನುತ್ತೇವೆ. ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಡೆಗಟ್ಟಲು ನಾವು ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳು ಉಪ್ಪಿನಕಾಯಿಗೆ ಸೇರಿಸುತ್ತವೆ. ಸೋಡಿಯಂ ಬೈಜೋಜೇಟ್ ಮತ್ತು ಸೋಡಿಯಂ ನೈಟ್ರಸಲ್ಫೇಟ್ಗಳು ರೂಢಿಯಲ್ಲಿರುವ ಸಂರಕ್ಷಕಗಳಾಗಿವೆ. ಇವುಗಳು ಜಾಮ್ ಮತ್ತು ಹಣ್ಣಿನ ರಸಗಳ ಹಾಳಾಗುವಿಕೆಯನ್ನು ತಡೆಗಟ್ಟಲು ಸಹ ಬಳಕೆಯಲ್ಲಿವೆ. ಧನ್ಯವಾದಗಳು. ಅಡುಗೆ ಉಪ್ಪಿನಿಂದ ನಾವು ಹೇಗೆ ಸಂರಕ್ಷಣೆ ಮಾಡುತ್ತೇವೆ ಎಂದು ಹೇಳುತ್ತೇನೆ. ಮಾಂಸ ಮತ್ತು ಮೀನನ್ನು ಸಂರಕ್ಷಿಸಲು ಅನೇಕ ವರ್ಷಗಳಿಂದ ಅಡುಗೆ ಉಪ್ಪನ್ನು ಬಳಸಲಾಗುತ್ತಿದೆ. ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯಲು ಮಾಂಸ ಮತ್ತು ಮೀನನ್ನು ಶುಷ್ಕ ಉಪ್ಪಿನಿಂದ ಸಂಸ್ಕರಿಸಲಾಗುತ್ತದೆ. ನೆಲ್ಲಿಕಾಯಿ, ಮಾವಿನಕಾಯಿ, ಹುಣಸೆ ಹಣ್ಣು ಇತ್ಯಾದಿಗಳನ್ನು ಸಂರಕ್ಷಿಸಲು ಸಹ ಉಪ್ಪನ್ನು ಹಚ್ಚುವ ವಿಧಾನವನ್ನು ಬಳಕೆಯಾಗುತ್ತಿದೆ. ಧನ್ಯವಾದಗಳು. ನಾನು ಈಗ ಸಕ್ಕರೆಯಿಂದ ಸಂರಕ್ಷಣೆಯನ್ನು ನಾನು ಈಗ ಹೇಳುತ್ತೇನೆ. ಜಮ್, ಜೆಲ್ಲಿ ಮತ್ತು ಹಣ್ಣಿನ ರಸಗಳು ಸಕ್ಕರೆಯಿಂದ ಸಂರಕ್ಷಿಸಲ್ಪಡುತ್ತವೆ. ಸಕ್ಕರೆಯು ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದರ ಮೂಲಕ ಆಹಾರವನ್ನು ಹಾಳು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟುವುದು. ನಾನು ಈಗ ಎಣ್ಣೆ ಮತ್ತು ವಿನೆಗರ್ಗಳಿಂದ ಸಂರಕ್ಷಣೆ. ಎಣ್ಣೆ ಮತ್ತು ವಿನೆಗರ್ಗಳ ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸುತ್ತದೆ. ಏಕೆಂದರೆ ಆ ಎಣ್ಣೆ ಮತ್ತು ವಿನೆಗರ್ಗಳ ಬ್ಯಾಕ್ಟೀರಿಯಾ ಬದುಕಲಾರವು. ತರಕಾರಿಗಳು, ಹಣ್ಣುಗಳು, ಮೀನು ಮತ್ತು ಮಾಂಸಗಳನ್ನು ಸಾಮಾನ್ಯವಾಗಿ ಈ ವಿಧಾನದಿಂದ ಸಂರಕ್ಷಿಸಲಾಗುತ್ತದೆ. ನಾನು ಈಗ ಶಾಖ ಮತ್ತು ತಂಪು ವಿಧಾನವನ್ನು ಹೇಳುತ್ತೇನೆ. ಹಾಲನ್ನು ಸಂಗ್ರಹಿಸಿಡುವ ಅಥವಾ ಬಳಸುವ ಮುನ್ನ ನಿಮಗೆ ಹೇಳುತ್ತೇನೆ. ಹಾಲನ್ನು ಸಂಗ್ರಹಿಸಿಡುವ ಅಥವಾ ಬಳಸುವ ಮುನ್ನ ನಮ್ಮ ತಾಯಿಯು ಅದನ್ನು ಕುದಿಸುವುದನ್ನು ನಾವು ನೋಡಿದ್ದೇವೆ. ಕುದಿಸುವುದರಿಂದಾಗಿ ಅನೇಕ ಸೂಕ್ಷ್ಮಜೀವಿಗಳು ನಾಶವಾಗುತ್ತವೆ. ಇದೇ ರೀತಿ ನಾವು ನಮ್ಮ ಆಹಾರವನ್ನು ಫ್ರಿಜ್ನಲ್ಲಿ ಇಡುತ್ತೇವೆ. ಕಡಿಮೆ ತಾಪವು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಧನ್ಯವಾದಗಳು. ನಾನು ಈಗ ಪಾಶ್ಚರೀಕರಣದ ಬಗ್ಗೆ ಹೇಳುತ್ತೇನೆ. ಪಾಶ್ಚರೀಕರಿಸಿದ ಹಾಲು ಹಾನಿಕಾರಕ ಸೂಕ್ಷ್ಮಜೀವಿಗಳಿಂದ ಮುಕ್ತವಾಗಿರುವುದರಿಂದ ಕುದಿಸದೆ ಅದನ್ನು ಸೇವಿಸಬಹುದು. ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 15 ರಿಂದ 30 ನಿಮಿಷಗಳ ಕಾಲ ಕಾಯಿಸಲಾಗುತ್ತದೆ ಮತ್ತು ತಕ್ಷಣ ತಂಪುಗೊಳಿಸಿ ಶೇಖರಿಸಲಾಗುತ್ತದೆ. ಈ ರೀತಿ ಮಾಡುವುದರಿಂದ ಇದು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಈ ವಿಧಾನವನ್ನು ಆವಿಷ್ಕರಿಸಿದವರು ಲೂಯಿಸ್ ಪಾಶ್ಚರ್. ಇದನ್ನು ಪಾಶ್ಚರೀಕರಣ ಎನ್ನುವರು. ಧನ್ಯವಾದಗಳು.
ನಾವು ಇದುವರೆಗೂ ವಿಷಯ ವಿಜ್ಞಾನ ಅಧ್ಯಾಯ 2 ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಸೂಕ್ಷ್ಮಜೀವಿಗಳು ಹೇಗೆ ಮಿತ್ರರಾದರು ಹಾಗೂ ಹೇಗೆ ಶತ್ರುಗಳಾದರು ಎಂಬುದರ ಬಗ್ಗೆ ಹೇಳಿದ್ದೇವೆ. ಸೂಕ್ಷ್ಮಜೀವಿಗಳು ಎಲ್ಲ ರೋಗವನ್ನು ತರುತ್ತವೆ. ಯಾವ ರೋಗಗಳನ್ನು ತರುತ್ತವೆ, ಯಾವ ಜೀವಿಗಳು ಯಾವ ರೋಗಗಳನ್ನು ತರುತ್ತವೆ ಎಂಬುದರ ಬಗ್ಗೆ ಹೇಳಿದ್ದೇವೆ ಮತ್ತು ಅದರ ಜೊತೆಗೆ ಆಹಾರದ ಸಂರಕ್ಷಣೆ ಮಾಡುವ ವಿಧಾನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೂಕ್ಷ್ಮಜೀವಿಗಳು ಹೇಗೆ ಮಿತ್ರರಾದರು ಹಾಗೂ ಅವುಗಳಿಂದ ಅನುಕೂಲಗಳ್ಯಾವುವು ಅವುಗಳ ಬಗ್ಗೆ ನಮ್ಮ ಸ್ನೇಹಿತರು ಚಟುವಟಿಕೆಗಳನ್ನು ಮಾಡಿದ್ದಾರೆ. ಅವುಗಳ ಬಗ್ಗೆ ನಾವು ಹೇಳಿದ್ದೇವೆ. ನನ್ನ ಜೊತೆ ಸೇರಿ ನನ್ನ ಸ್ನೇಹಿತರು ಕೆಲವು ಚಟುವಟಿಕೆಗಳನ್ನು ಹೇಳಿದ್ದಾರೆ. ಕೆಲವು ಚಟುವಟಿಕೆಗಳ ಬಗ್ಗೆ ಹೇಳಿದ್ದಾರೆ ಹಾಗೂ ಸೂಕ್ಷ್ಮಜೀವಿಗಳು ಸೂಕ್ಷ್ಮಜೀವಿಗಳು ಹೇಗೆ ಶತ್ರುಗಳು, ಅವುಗಳಿಂದ ಏನೇನು ಯಾವ ಅನಾನುಕೂಲಗಳಾದವು ಎಂಬುದರ ಬಗ್ಗೆ ನನ್ನ ಸ್ನೇಹಿತರು ಹೇಳಿದ್ದಾರೆ. ಇವೆಲ್ಲವಕ್ಕೂ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಸ್ನೇಹಿತರು ನನ್ನ ಜೊತೆ ಸೇರಿ ನನ್ನ ಸ್ನೇಹಿತರು ಚಟುವಟಿಕೆಗಳನ್ನು ಮಾಡಿದ್ದಾರೆ. ಅವುಗಳ ಬಗ್ಗೆಯೂ ನಾವು ಶತ್ರುಗಳು ಮತ್ತು ಮಿತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ನನ್ನ ಪರವಾಗಿ ಮತ್ತು ನನ್ನ ಸ್ನೇಹಿತರ ಪರವಾಗಿ ಇವೆಲ್ಲವನ್ನೂ ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಧನ್ಯವಾದಗಳು.